ಹ್ಮ್ ಇದೇನಿದು ಇದು ನೀರಿನ ಮೀಟರ್ ಅಷ್ಟೇ ಸೋಂಪು ಗಿಂಪು ಏನಲ್ಲ ಅದೇನು ಏನಿಲ್ಲ. ಸುಮ್ಮನೆ ಮೀಟರ್ ಟಪ್ ಮಾಡ್ಕೊಂಡಿದ್ದು. ಧಾರವಾಡ ಅಲ್ವಾ ಇದು? ಧಾರವಾಡ. ನಿಮ್ಮ ಹೆಸರು? ಯಮನಪ್ಪ ಮಸರ್ಕಲ್. ಯಮನಪ್ಪ ಮಸರಿಕಲ್ಲು. ಮಸರ್ಕಲ್. ಮಸರಿಕಲ್ಲು. ಅದೇ ಅದೇ ಅವ್ರ ಅಣ್ಣಾರಿ. ಅದೇ ಅದೇ ಅದೇ. ಏನ್ ಮಾಡ್ತಿದ್ರಿ ನೀವು? ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತೀನಿ. ವರ್ಕ್ ಮಾಡ್ತಿದಾರೆ. ಹಾ ಹಾ ಹಾ. ಎಷ್ಟು ದಿನ ಆಯ್ತು ಮನೆ ಕಟ್ಟಿದ್ದು? 2025 ವರ್ಷ ಆಯ್ತು. ಹ್ಮ್ ಹ್ಮ್. ಅಂದ್ರೆ ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಮನೆ ಮಾರ್ಬಿಡ್ಬೇಕು ಅನ್ಸುತ್ತದನ್ನ ಅನ್ಸುತ್ತೆ ಮಣ್ಣಲ್ಲಿ. ಅರ್ಥ ಆಯ್ತಾ? ಅಲ್ಲಲ್ಲ, ನೀವು ಪರ್ಸನಲ್ ಮಾತಾಡಿ, ನಂದೇನು ಅಭ್ಯಂತರನಿಲ್ಲ. ಸರಿನಾ? ಇದು ಎಕ್ಸ್ಚೇಂಜ್ ಆಗುತ್ತೆ, ಪಲಾಧೀನ ಆಗುತ್ತೆ ಇದು. ಅರ್ಥ ಆಯ್ತಾ? ಬಹಳ ಆಸೆಯಿಂದ ಕಟ್ಟಿರ್ತೀರಿ ಆ ಮತ್ ಬೇರೆ. ಸೊ ಹಾಗೆ. ಓಕೆ. ಇದು ಕಟ್ಟಿದಾಗಳಿಂದನೂ ಈಸ್ ಡೆಡ್ ಫೈನಾನ್ಷಿಯಲ್ ನಿಂತ್ಕೊಂಡು ಹೋಗ್ಬಿಡುತ್ತೆ. ಹೆಣ್ಣು ಮಕ್ಕಳು ಸುಖವಾಗಿರಕ್ ಬಿಡೋದೇ ಇಲ್ಲ ಮೊನ್ನೆ. ಸಮಸ್ಯೆ ಬಂದಿಲ್ರಿ. ಅಲ್ಲಲ್ಲ, ಡೌನ್ ಕ್ಲೋಸ್ ಡೌನ್ ಆಗುತ್ತೆ, ಡೌನ್ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಕೇಸು ಇಲ್ಲಿ ಮಾಡ್ಕೊಂಡ್ರಾ? ಇದು ಆಕ್ಚುಲಿ ಮಿಸ್ ಆಗಿತ್ರಿ ಅದು ಬಿಲ್ಡಿಂಗ್ ಕಟ್ಟುವತ್ನಾಗ. ಆಮೇಲೆ ಮತ್ ನಡಕ ಒಬ್ಬರು ಇಂಜಿನಿಯರ್ ಬಂದು ತೋರ್ಸಿದ್ವಿ. ಅವ್ರ ಇಲ್ಲಿಂದ ಹಿಂಗ್ ಕೊಟ್ರೆ ಇದ್ ಮಾಡಿದ್ರು. ಅದೇ ಮಾಡಿರೋ ದರಿದ್ರ ಪಾಪ ನಿಮ್ಗೆ. ಗಂಡು ಮಕ್ಳು ಎಷ್ಟು ಜನ ನಿಮ್ಗೆ? ಇಬ್ರು. ಏನ್ ಮಾಡ್ತಾರಲ್ಲ? ಅದೇ ಇಬ್ರು ಮೆಕ್ಯಾನಿಕಲ್ ಇಂಜಿನಿಯರ್. ಬೆಂಗಳೂರು ಹೋಗಿ ಬರ್ತಾನ್ರಿ ಅವ್ರ. ಬಿಡಿ, ಸೂರ್ಯ ಹುಟ್ಟೋದು ಹಿಂಗ್ ಹುಟ್ತಾರೆ ನಿಮ್ಗೆ. ಸ್ವಲ್ಪ ಹಿಂಗ್ ಕ್ರಾಸ್ ಆಗುತ್ತಲ್ಲ, ಕ್ರಾಸ್ ಆಗುತ್ತೆ. ಮತ್ತೆ ಆಮೇಲೆ ಅಬ್ಬಾ, ಆ ಜಾಗ ನಮ್ದೇ ಅಲ್ವಾ ಅದು? ಏನ್ಮ ಚೆನ್ನಾಗಿದ್ರಮ್ಮ? ಗೇಟ್ ವರ್ಕ್ ನಮ್ದಲ್ವಾ? ಹಾ ಹಾ. ಬರ್ರಿ. ಪೂಜೆ ಬಹಳ ಚೆನ್ನಾಗಿದೆ ಅಮ್ಮಯ್ಯ, ಪೂಜೆ ಚೆನ್ನಾಗಿದೆ. ಡೋರ್ ತೆಗೀರಿ ಸ್ವಲ್ಪ. ಇರ್ಲಿ ಬಿಡಿ ಯಜಮಾನ್ರ, ಇರ್ಲಿ ಬಿಡಿ. ಅಲ್ಲ ನೋಡಿದ್ರಿ ಹೊರಗಡೆ, ನೋಡಿದ್ರಲ್ವಾ? ಹಾ ಕೊಡಿಮ್ಮ, ಸ್ವಲ್ಪ ಓಪನ್ ಮಾಡಿ ಸರ್, ಓಪನ್ ಮಾಡಿ. ಹೆಣ್ಮಕ್ಳದು ಆಗಮನ ಆಗಿಲ್ಲಲ್ರಿ ಇಲ್ಲಿ? ಹೆಣ್ಮಕ್ಳ ಆಗಮನ ಇಲ್ಲ ಇಲ್ಲಿ? ಹೆಣ್ಮಕ್ಳ ಆಗಮನ ಇಲ್ಲ ಅಂದೆ. ಮದುವೆ ಆಗಿದ್ಯಾ? ಇಲ್ಲ. ಇಬ್ರು ಗಂಡ್ ಮಕ್ಳು ಮದುವೆ ಆಗಿಲ್ವಾ? ಎಷ್ಟು ವರ್ಷ? ಆಯ್ತ್ರಿ. ದೊಡ್ಡವನಿಗೆ 30+ ಅದಾವ. ಸಣ್ಣವನಿಗೆ 20. ಶುಭ ಸೂಚನೆಗಳಿಲ್ಲಲ್ಲ? ಶುಭ ಸೂಚನೆಗಳಿಲ್ಲ. ಅದೇ ಇನ್ನು ಕೂಡದೇ ಇಲ್ಲ, ಶುಭ ಸೂಚನೆ ಇಲ್ಲ ಅಂತ. ಅಮ್ಮರ ಅಚ್ಚರ ಹಾ, ಅದೇ ಮತ್ತೆ ಸ್ವಲ್ಪ ನಿಮಿಷ.
ನಿಮ್ಮ ಆರೋಗ್ಯ ಹೆಂಗಿದೆಯಮ್ಮ ಅಮ್ಮಯ್ಯ? ಅಡ್ಡಿಲ್ಲ, ಶುಗರ್ ಅದು ಇದೆ, ಶುಗರ್ ಕುಡಿ. ಅದೇ ಅದೇ ಅದೇ. ಇದು ನಾವು ನಮ್ ಬೆಟ್ಟದ ಎಂತ ಇದು? ನೀವು ಎಲ್ಲಿ ವ್ಯವಹಾರ ಮಾಡ್ತೀರಿ? ಅಂದ್ರೆ ನೀವು ವ್ಯವಹಾರ ದುಡ್ಡು ಹಣಕಾಸು ಎಲ್ಲಿ ವ್ಯವಹಾರ ಮಾಡ್ತೀರಿ? ಏನಿದ್ರಿ ಅಷ್ಟೇ. ಬ್ಯಾಂಕ್ ಅದು ಅಲ್ಲಲ್ಲ ಒಟ್ಟು ನೀವು 50 ರೂಪಾಯಿ ಇರ್ಲಿ, ಅಲ್ಲೇ ನೀವು ಆ ಕಡೆ ಮಾಡ್ಕೊಳ್ಳಿ. ಈ ಕಡೆ ಬಟ್ಟೆ ಎಲ್ಲ ಇಟ್ಕೊಳ್ಳಿ, ತೊಂದ್ರೆ ಇಲ್ಲ. ಬಟ್ಟೆಗೆ ಯೂಸ್ ಮಾಡ್ತಾರೆ. ಮಾಡ್ಕೊಳ್ಳಿ, ಮುಂಚೊಬ್ರು ಯಾರೋ ಬಂದಿದ್ರು ಅಲ್ಲೇ ನೀವು ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ. ಮೇಲೆ ನೋಡ್ತೀನಮ್ಮ. ಬನ್ನಿ ಮೇಲಕ್ಕೆ ಬನ್ನಿ. ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ ಇಲ್ಲಿ ಯಾರು ಮಲಗೋದು? ಇದು ಗೆಸ್ಟ್ ಮತ್ತೆ ನಮ್ಮ ಮಕ್ಕಳು ಗೆಸ್ಟ್ ರೂಮ್. ಹುಡುಗರು ಮಲ್ದಾಗ ಮಲ್ಕೊಳ್ತಾರಲ್ವಾ? ಸ್ವಲ್ಪ ಓಪನ್ ಮಾಡ್ತಾರೆ ಇದನ್ನ. ಅಡ್ಡನ ಇದೆ, ಅಡ್ಡ ಇದೆಯಲ್ಲ ಮೇಲೆ ಮೇಲೆ ನೋಡೋದಕ್ಕೆ. ಮತ್ತೆ ಮೇಲೆ ಅಂದ್ರೆ ಹೊರಗಿನ ಸ್ಟೇರ್ಕೇಸ್ ಇತ್ತಲ್ಲ, ಅಲ್ಲಿಂದ ಬರ್ಬೋದು. ನೋಡ್ಬೋದ್ರಾ? ಅಲ್ಲೇ ನೋಡೋಣ, ಅಲ್ಲೇ ನೋಡಿದ್ರೆ ಆಯ್ತು. ಓಕೆ. ಇರ್ಲಿ ಇರ್ಲಿ, ಅಂದ್ರೇನಲ್ಲ ಅಂತ ಅವ್ರಿಗೆ ಏನ್ ಅನುಕೂಲ ಆಗುತ್ತೋ ಅದು ಮಾಡ್ಕೊಂಡಿರ್ತಾರೆ. ಸ್ವಾಮಿ ಸಂಪ ಇದು ವಾಟರ್ ಸಂಪ, ಇದು ವಾಟರ್ ಬೋರ, ಇದು ಬೋರ್ವೆಲ್ಲ. ಸಂಪ ಅದನ್ನ. ಅದು ಬೋರ್ ಸರ್, ಕಾರ್ಪೊರೇಷನ್ ನೀರ್ ಬಂದು ಅಲ್ಲಿ ಸ್ಟಾಕ್ ಆಗುತ್ತೆ. ಅದೇ 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 ಅದೇ. ಇದು ಬೋರ್ ಇದೆ, ಇದೆ ಸರ್ ನೀರಿನ ಟಾಕಿ. ಸರ್ ಇದೇನಂತಂದ್ರೆ ಇದು ಇದೇನ್ ಮಾಡ್ತೀವಿ, ಈ ಸ್ಟೇರ್ಕೇಸ್ ಇಲ್ಲಿ ಮಾಡಿದ್ರಲ್ಲ, ಇಲ್ಲಿ ಈ ಕಡೆ ಆಗ್ನೇಯಕ್ಕೂ ಅಲ್ಲ, ಈ ಕಡೆ ಈಶಾನ್ಯಕ್ಕೂ ಅಲ್ಲ, ಆ ಕಡೆ ಆಗ್ನೇಯಕ್ಕೂ ಅಲ್ಲ, ಸೆಂಟರ್ ತಗೊಂಡು ನಿಲ್ಸ್ಕೊಂಡ್ಬಿಟ್ರಿ. ಇದೆಲ್ಲ ಟೋಟಲ್ ಗಂಡ್ ಮಕ್ಳ ತಲೆ ಮೇಲೆ ಒಂದ್ ದೊಡ್ಡ ಒಂದು ಗುಂಡ್ ಇಟ್ಟಂಗಿದೆ. ಅದೇ ಅದೇ ಅದೇ. ನೋಡಿ, ಇದು ಸ್ಟೇರ್ಕೇಸ್ ಇಲ್ಲಿಗೆ ಬರ್ಬೇಕಾಗಿತ್ತು. ಇದು ಇಲ್ಲಿಗೆ ಬಂದ್ಬಿಟ್ಟು ಹಿಂಗ್ ಬಂದ್ಬಿಡಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಏನಿದೆ ಸ್ಟೇರ್ಕೇಸ್ ಇಲ್ಲಿ ಬರ್ಬೇಕಿದು. ಒಬ್ರು ಅಂದಿದ್ದಾರೆ ಇಂಜಿನಿಯರ್, ಅವರು ಅಲ್ಲಿಂದ ತಗೊಂಡು ಅಲ್ಲಿ ಕೂರ್ಸೋಣ ಅಂದಿದ್ರು. ಇದು ಕೂಡ್ಸ್ಬಿಟ್ಟು ಈ ಟೋಟಲ್ ಕೂಡಿಸ್ಬಿಟ್ಟಿದ್ನ ಇಲ್ಲಿ ಕಟ್ ಮಾಡಿ ಇಲ್ಲಿ ಕೊಟ್ಬಿಟ್ಟಿದ್ರೆ ಮುಗಿದು ಹೋಗೋದು ಅಷ್ಟೇ. ಅಲ್ಲ ಸರ್, ಅಂದ್ರೆ ಮ್ಯಾಲಿಂದ ಬರಕ್ಕೆ ಒಬ್ರು ಇಂಜಿನಿಯರ್ ನನ್ಗೇನಂದ್ರಿ, ಅಲ್ಲಿಂದ ಕೊಟ್ಟ ಹಿಂಗ್ ತಂದ್ ಇಲ್ಲಿ ಕೂರ್ಸೋಣ ಅಂದ್ರಿ. ಇಲ್ಲ, ಬರಲ್ಲ, ಸುಳ್ಳು. ಹಿಂಗ್ ಹತ್ಬೇಕು ನಾವ್ ಯಾವಾಗಲೂ, ಅರ್ಥ ಆಯ್ತು ಹೇಳೋದು? ಹಿಂಗ್ ಹತ್ಬೇಕು. ಇಲ್ಲ, ಇನ್ನೊಂದು ಮಾಡ್ಬೋದು, ಇದು ಸೌತ್ ರೋಡ್ ಆಗಿರೋದ್ರಿಂದ ಹಿಂಗ್ ಹತ್ಬೋದು, ತೊಂದ್ರೆ ಏನಿಲ್ಲ. ಹಿಂಗ್ ತಗೊಬಂದ್ ಹಿಂಗ್ ತಗೋದು. ಅಲ್ಲ ಅಂದ್ರೆ ನೀವು ಹೇಳೋದು ಈ ಕೆಳಗೆ ಹಿಂಗ್ ಡೆಫಿನೆಟ್ ಆಗಿ ಕೊಡ್ಬೋದು. ಡೆಫಿನೆಟ್ ಆಗಿ ತಗೋಬಹುದು. ಅನುಮಾನ ಅದ್ರಲ್ಲೇನು, ಹಿಂಗ್ ತಗೊಂಡ್ ಹಿಂಗ್ ಬರ್ಬಹುದು. ಅದ್ರ ಲೆವೆಲ್ಗೆ, ಇದ್ರ ಲೆವೆಲ್ಗೆ, ಯಾವ್ದ್ರ ಲೆವೆಲ್ಗೆ, ಇದ್ರ ಲೆವೆಲ್ಗೆ. ಇದರಿಂದ ಹೊರಗಡೆ ಹೋಗಬಾರ್ದು ಮತ್ತೆ. ಅರ್ಥ ಆಯ್ತಾ? ಅಲ್ಲ, ಇದ್ರ ಲೆವೆಲ್ಗೆ ಅಂದ್ರೆ ಸರ್, ಇಲ್ಲಿ ಕೆಳಗೆ ಜಾಗ ಬೇಕಲ್ರಿ ಅವ್ನ್ ಫೌಂಡೇಶನ್ ತೊಳಕ್ಕೆ. ಅಲ್ಲಿಂದ ಇದು ಹಾಕೊಂಡು ಹಿಂಗ್ ಮೇಲೆ ತರಕ್ ಜಾಗ ಬೇಕಲ್ರಿ ಅವಂಗ, ಅಲ್ಲಿಗೆ ಹೋಗ್ತೈತೆ ಅದು. ಅಲ್ಲಲ್ಲ, ನಾನು ಹೇಳೋದು ಇಲ್ಲಿಗೆ ಬರ್ಲಿದ್ದು, ಅರ್ಧದಿಂದ ತಗೊಂಬರೋಣ, ಅರ್ಧದಿಂದ ಇಲ್ಲಿಗೆ ಬರ್ಬೇಕು ಕೊಟ್ಟೋದು. ಇಲ್ಲ ಇನ್ನೂ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಆ ಕಡೆ ತಗೊಂಡ್ಬಿಡ್ತಾನೆ, ಅರ್ಧದಿಂದ ಆ ಕಡೆ ಮನೆ ಹತ್ರ ತಗೊಂಡಾಗ ಬಾಲ್ಕನ್ ತಗೊಂಡ್ಬಿಡ್ತಾನೆ. ಅರ್ಥ ಆಯ್ತಾ? ನಾವಲ್ಲಿ ಬೇಡ ಬೇಡ, ಅಲ್ಲಿ ಬೇಡ ಬೇಡ. ಮನೆಯ ಟೋಟಲ್ ಅರ್ಧದಿಂದ 40% ಇಂದ ಇಲ್ಲಿ ತಗೊಂಡು ಬಾಲ್ಕನ್ ತಗೊಂಡ್ಬಿಡ್ತಾನೆ. ಇಲ್ಲಿ ಫೌಂಡೇಶನ್ ತಗೊಂಡು ಹಿಂಗ್ ಮೇಲೆ ಹೋಗಿ ಹಿಂಗ್ ಬರ್ಬೋದು ಅಷ್ಟೇನೆ. ಆಪ್ಷನ್ ಅಲ್ಲೊಂದು ಆಪ್ಷನ್ ಇದೆ, ಹಿಂಗ್ ಬರೋದು ಆಪ್ಷನ್ ಇದೆ, ಹಿಂಗತ್ತ ಒಂದು ಆಪ್ಷನ್ ಇದೆ. ಇಲ್ಲಿಂದ ಎರಡು ಆಪ್ಷನ್ ತಗೊಳ್ಳಿ. ಮೇಲೆ ಬರೋದು, ಹಿಂಗ್ ರಿಟರ್ನ್ ಬರೋದು ಅಷ್ಟೇ. ಇಲ್ಲಿ ಒಳಗ್ ಬರೋದು ಅಷ್ಟೇ. ಹಿಂಗ್ ಬಂದ ಇಲ್ಲಿ ಒಳಗ್ ಬಂದ್ಬಿಡೋದು. ಇಲ್ಲಿಂದ ಹಿಂಗ್ ಹೊಡೆದು ಇದಕ್ ತರಬೇಕಂತೀರಿ, ಹೊರಗೆ ಹಾಕ್ತಾರೆ. ಸ್ವಲ್ಪ ಬಾಲ್ಕನಿ ಹೊರಗೆ ತಗೋಬೇಕು, ಬಾಲ್ಕನಿ ತಗೋಬೇಕಾಗತ್ತೆ. ಬಾಲ್ಕನಿ ತಗೊಂಡು ಇಲ್ಲಿಂದ ತಗೊಳೋದು, ಅಲ್ಲಿಂದ ಬೇಡ ಇಲ್ಲಿಂದ ತಗೊಳೋದು. ಇಲ್ಲಿಂದ ತಗೊಂಡು ಪೂರ್ತಿ ಎಲ್ಲ ಕೊನೆಗೆ ಹೋಗಿ ಹಿಂಗ್ ವಾಪಸ್ ತರೋದು. ಇಲ್ಲಿ ಏನು ಟಚ್ ಮಾಡಂಗಿಲ್ಲ, ಅದೆಲ್ಲ ಬಾಲ್ಕನ್ ಬಂದ್ಬಿಡುತ್ತದು. ಎಕ್ಸ್ಟ್ರಾ ಬಾಲ್ಕನ್ ಎಕ್ಸ್ಟ್ರಾ ಆಗ್ಬಿಡ್ಲಿ, ಎಕ್ಸ್ಟೆಂಡ್ ಆಗ್ಬಿಡ್ಲಿ, ಪೂರ್ತಿ ಎಲ್ಲರಿಗೂ ಸ್ಕ್ವೇರ್ ಆಗ್ಬಿಡ್ಲಿ, ಬಹಳ ಚೆನ್ನಾಗಿರುತ್ತೆ.
ಸರ್ ಅಲ್ಲಿ ಕುಂಡ್ಲದವಲ್ಲ ಸರ್ ಅಲ್ಲಿ ಬರೋಕತ್ತೇನೆ ಸರ್ ಅಷ್ಟೇ. ಇದೆಲ್ಲ ಬಾಲ್ಕನಿ ಎಕ್ಸ್ಟೆಂಡ್ ಆಗ್ಬಿಡುತ್ತೆ. ಬಾಲ್ಕನಿ ಇದೆಲ್ಲ ಸೌತಿಕಾಯಿ ಬಳ್ಳಿದೆ. ನಾನು ಪೇಪರ್ನಾಗ ಬರ್ತು ತೋರಿಸ್ತೀನಿ. ಅಲ್ಲ ಸರ್ ಪೇಪರ್ನಾಗ ಬರ್ತು ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೇಳ್ಬಿಟ್ಟು ಗೊತ್ತಾಗ್ಬಿಡ್ತಾರೆ. ಸೌತಿ ಬಳ್ಳಿ ಐತಲ್ಲ ಅಲ್ಲಿಂದ ಹಂಗ ಹತ್ತಾರ ಹಂಗೆ ಹಂಗ ಹೋಗುದು ರಿಟರ್ನ್ ಬಾಲ್ಕನಿ ಮೇಲೆ ಬಂದ್ಬಿಡುತ್ತೆ. ನೀವ್ ಹೇಳೋದು ಪೂರ್ತಿ ಆ ಎಂಡ್ ಮಟ್ಟ ಹೋಗಿ ಹಿಂಗ್ ಬರ್ಬೇಕಂತೀರಿ. ಆ ಎಂಡಿಗೆ ಹೋಗ್ಬೇಕಾದ್ರು ಮತ್ತ ಅಲ್ಲಿ ಮುಂದ್ ಕಿಟಕಿ ಐತ್ರಿ ಆ ರೂಮಿಂದ. ಆ ಬಾಲ್ಕನಿ ಕೊಡ್ತಾರೆ ಏನಾಗುತ್ತೆ ಚೆನ್ನಾಗುತ್ತೆ ಕಿಟಕಿ. ಅದು ಸರ್ ಇಲ್ಲಿಗೆ ಅಂತ ಹೇಳಿ ಸರ್ ಇಲ್ಲಿಗೆಲ್ಲ ಮನೆ ಕೊನೆಗೆ ಮನೆ ಕೊನೆಗೆ ಇದೆಲ್ಲ ಹಿಂಗ್ ಮಾಡಿ ಪಾಪ ವ್ಯತ್ಯಾಸ ಮಾಡಿರೋದಿಲ್ಲ. ಅದು ಗಂಡ್ ಮಕ್ಳ ಮೇಲೆನೆ ತೊಂದರೆ ಆಗುತ್ತೆ. ಅರ್ಥ ಸರ್ ಹೇಳೋದು. ಒಂದು ದೊಡ್ಡ ಕಲ್ಲಿಟ್ರೆ ತಲೆ ಮೇಲೆ ಹೆಂಗಿರುತ್ತೋ ಹಂಗಾಗಿದೆ. ಎಲ್ಲ ಅಶುಭ ಸೂಚನೆಗಳೇ, ಶುಭ ಸೂಚನೆ ಇಲ್ಲೇ ಇಲ್ಲ, ಹಂಗಾಗ್ಬಿಡುತ್ತೆ. ಸರ್ ಬಾಲ್ಕನಿ ಅಂದ್ರೆ ಅಲ್ಲಿ ಕೊನೆ ಮಠ ಸರ್. ಕೊನೆ ಎಂಡ್ ಮಠ ಅದೇ ಮತ್ತೆ ಅಲ್ಲಿಂದನೇ ಬರ್ಬೇಕು. ಅರ್ಧ ಬರ್ದ್ ಮತ್ತೆ ಅಲ್ಲ ಆ ಕಡೆ ಗ್ಯಾಪ್ ಐತ್ ಸರ್ ನೀವು ನೋಡಿದ್ರೆ. ಮನೆ ಬಾರ್ಡರ್ ಐತಲ್ಲ, ಬಾರ್ಡರ್ಗೂ ವಾಪಸ್ ಬರ್ಬೇಕು. ಅಲ್ಲಿ ಲ್ಯಾಂಡಿಂಗ್ ಕೊಡ್ತಾರೆ. ಅಲ್ಲಿ ಬಾರ್ಡ್ರಾಗೆ ಲ್ಯಾಂಡಿಂಗ್ ಕೊಡ್ತಾರೆ. ಹಿಂಗೋಗಿ ಹಿಂಗಾನ ಬರ್ಬೋದು, ಇಲ್ಲ ಹಿಂಗೋಗಿ ಹಿಂಗಾನ ಬರ್ಬೋದು. ಒಂದ್ ಪೇಪರ್ ಮೇಲೆ ಬರ್ದ್ ಕೊಡ್ತೀನಿ, ಗೊತ್ತಾಗತ್ತೆ. ಒಂದ್ ಪೇಪರ್ ಮೇಲೆ ಬರ್ದ್ ಕೊಡ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ಹೌದಾ ಸರ್? ಸರ್ ಒಂದ್ ನಿಮಿಷ ಇಲ್ಲೇ ಒಂದ್ ಸ್ವಲ್ಪ ಮಾಡ್ಬೇಡ. ಇದೆಲ್ಲ ನಮ್ದೆಲ್ಲ ಸರ್ ಇದು? ಇದೆಲ್ಲ ಏನ್ ಬಾಲ್ಕನಿ ಕಟ್ ಮಾಡ್ಕೊಂಡ್ರಿ, ಎಕ್ಸ್ಟ್ರಾ ಮಾಡ್ಕೊಂಡ್ರಿ? ಅವ್ರು ಇಂಜಿನಿಯರ್ ಮೊದಲ ಮಾಡ್ಯಾರ, ಜಸ್ಟ್ ಎಕ್ಸ್ಟೆನ್ಷನ್ ಮಾಡ್ಯಾರಿ. ಮಾಡಿ ಇದು ಸೀನ್ ಮಾಡ್ರಿ. ಇದನ್ನ ಟೋಟಲ್ ಆಗಿ ಇದು ಸ್ಟ್ರೈಟ್ ಮಾಡಿಸಿ. ಹಿಂಗ್ರಿ? ಸ್ಟ್ರೈಟ್ ಮಾಡಿಸ್ಬಿಡಿ. ವಾಲ್ ಹಿಂಗ್ ಕಟ್ಬಿಡೋದು. ಸರಿನಾ? ಅದೆಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ಇದೇನು ಕೆಲಸ ಇಲ್ವಲ್ಲ ನಿಮ್ಗೆ ಇರೋದು? ಈಗೇನಿಲ್ಲ, ಕಟ್ ಮಾಡಿಸಿ ಬಿಸಿ ಹಾಕಿ ಬಾಡಿ ಬಿಟ್ಟು ಬೆಳೆಸ್ಯಾರ ಅಷ್ಟೇ ಬೆಳೆಸಿದಾರಲ್ಲ, ಕಟ್ ಮಾಡಿಸಿ ಬಿಸಿ ಹಾಕಿ. ಅವ್ರ ಏನಂತಾರೆ ಜಾಯಿಂಟ್ ಮಾಡಿಬಿಡಿ, ಇದು ಬ್ಯಾಡ್ ಅಂತ. ಅದೇ ವಾಲ್ ಕಟ್ಟೋದು. ಅದನ್ನ ಮತ್ತೆ ಹಂಗೆ ಬಿಟ್ರೆ ನಡೆದಿಲ್ಲ, ಕ್ಯಾನ್ಸರ್ ಗಡ್ಡೆ ಇದ್ದಂಗೆ ತೆಗೆದು ಬಿಡ್ಬೇಕು. ವಿಜಯ್ ಅವ್ರ ಮನೆಯಲ್ಲಿದೆ. ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಬಂದಿದ್ದೇನೆ. ವಿನಯ್ ಕುಲಕರ್ಣಿ ಹೇಳಿದ್ದೆ ನಾನು. ಶಿವಲೀಲ ಎಲ್ಲ ಕರೆಸಿದ್ರು. ಇಲ್ಲಿ ಕಾಣ್ಬೋದು ಕೆಂಪಂದು. ಅದೇ ಅಲ್ವಾ? ಅದೇ ಮನೆ, ಹಂಚಿನ ಮನೆ. ವಿನಯ್ ಅದಲ್ವಾ? ವಿನಯ್. ಅದಕ್ಕೆ ನಾನು ನೆನಪು ಬಂತು. ಹೌದು, ಹಿಂಗ್ ಕೆಳಗಿನ ಬಂದ್ರಿ? ಹಿಂಗ್ ಕೆಳಗಿಂದ ಬಂದೆ ನಾನು. ಸ್ವಲ್ಪ ಇದು ಯಾವ ಲೊಕೇಶನ್ ಇತ್ತಲ್ಲ ಹಂಗ. ಈಗ ಒಳಗಿದಾರಲ್ಲ. ಹೌದು. ಪಾಪ ಅವ್ರ ಇದು ಅಲ್ವಾ? ಇದು ಸ್ಟೇರ್ ಕೇಸ್ ಏನ್ ಮಾಡ್ತಾರೆ? ಯಾವುದು? ಈಗ ಅಲ್ಲಿ ಮಾಡಿದ್ದಾರೆ, ಈಗ ಏನ್ ಮಾಡ್ತಾರೆ? 100% ತೆಗೆದಾಕಬೇಕು. ಇದನ್ನ ತೆಗೆದ್ಬಿಡೋದು, ತೆಗೆದಾಕಬೇಕು. ಯಾವುದೇ ಕಾರಣಕ್ಕೂ ಬರಲ್ಲ ಇದು, ನೆನ್ಪಿಟ್ಕೊಳ್ಳಿ. ಇನ್ನು 2 ವರ್ಷ ಪ್ರಯತ್ನ ಮಾಡಿ. ಇದನ್ನ ಬಿಟ್ಟು ಬೇರೆ ಏನೋ ಮಾಡ್ತೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೆ ಕೆಲಸ ಆಗಲ್ಲ ನಿಮ್ಗೆ, ನೆನ್ಪಿಟ್ಕೊಳ್ಳಿ. ಈಗ ಆಕ್ಚುಲಿ ಇದು ಇಂಜಿನಿಯರ್ ಮಾಡೇದೇ ಅಲ್ರಿ. ನಮ್ ಮನಿ ಕಟ್ಟಿ 8 ವರ್ಷ ಆದ್ಮೇಲೆ ಒಬ್ರು ಇಂಜಿನಿಯರಿಗೆ ಸರ್ ನಮ್ಗೆ ಸ್ಟೇರ್ ಕೇಸ್ ಇಲ್ಲ ಮ್ಯಾಲ ಹೋಗಕ ಅಂತ ಅಂದಿದ್ದಕ್ಕೆ ಅದು ಅವಾಗ ಟಚ್ ಮಾಡ್ಕೊಟ್ರದಷ್ಟೇ. ಇದು ಅವಾಗ ಇಲ್ಲಿಂದ ತಗೊಂಡು ಹಿಂಗ್ ಮಾಡಿ ಇದಕ್ಕ ಹಿಂಗ್ ಮಾಡಿದ್ರು. ಅವರು ಕರಣ್ ಅವ್ರ ಅಂತ ಫೇಮಸ್ ಇಂಜಿನಿಯರ್ ರೀ ಅವರು, ಧಾರವಾಡದ ಸಿವಿಲ್ ಇಂಜಿನಿಯರ್. ಬರೋದೇ ಇಲ್ಲ ಇದು, ನೋಡ್ರಿ ಬರೋದೇ ಇಲ್ಲ ಇದು. ತಪ್ಪು, ಯಾವುದೇ ಕಾರಣಕ್ಕೂ ಬರಲ್ಲ. ಸೋತಿರೋದ್ರಲ್ಲಿ ಏನ್ ಸರ್ ಈಶಾನ್ಯ ಕೊಟ್ರೆ ಏನ್ ಆಗ್ತತೆ? ಗಂಡ್ಮಕ್ಳಲ್ಲಿ ಸಕ್ಸಸ್ ಆಗ್ತಾರೆ. ಕುತ್ತಿಗಿಸ್ದಂಗ ಆಗತ್ತ ಅವ್ರನ್ನ, ಆ ಲೈಫ್ ಕುತ್ತಿಗಿಸ್ದಂಗ ಮಾಡೋದು. ಮತ್ತೆ ಏನ್ ಅಂದ್ಕೊಂಡಿದಾರ ಅಲ್ವಾ? ಸೌತ್ ಇದೆ ಇಲ್ಲಿ ಅಲ್ವಾ? ನೀವೇನ್ ಮಾಡಬಹುದು? ಸೌತ್ ರೋಡ್ ಇದ್ದಾಗ ಎಂಟ್ರಿ ಆದಾಗ ನಾವ್ ಈ ಕಡೆಯಿಂದ ಈ ಕಡೆ ಬರಬಹುದು, ಇದನ್ನು ತಗೋಬಹುದು. ಇಲ್ಲ ಅದ್ ತಗೊಂಡಾಗ ಆ ಕಡೆ 2 ಆಪ್ಷನ್ ಇದಾವೆ ಅಷ್ಟೇ ನಿಮ್ಗೆ ಇಲ್ಲಿ ಈ ಕಂಪಾಸ್ಗೆ ಅನುಗುಣ. ಯಾಕಂದ್ರೆ ಈ ಕಡೆ ನೋಡ್ತಾ ಐತೆ, ಈ ಕಡೆ ನೋಡ್ತಾ ಇದ್ದಿಲ್ವಾ? ಈ ಕಡೆ ನೋಡ್ತಾ ಇದೀಯಾ? ಈ ಕಡೆ ನೋಡ್ತಾ ಇಲ್ಲ, ಈ ಕಡೆ ನೋಡ್ತಾ ಇದೆ. ಕಾಂಪಾಸ್ಗೆ ಅನುಗುಣವಾಗಿನೇ ನಾವು ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಾ? ಈಗ ನಾವು ಈ ಕಡೆ ಕೈ ಬಲ ಇಲ್ಲ ಅಂತ ತಿಳ್ಕೊಳ್ಳಿ ನನಗೆ, ಮತ್ತೆ ಈ ಕಡೆ ಕೈ ಕೆಲಸ ಮಾಡ್ಕೋಬೇಕಲ್ವಾ? ಮತ್ತೆ ಈ ಕಡೆ ಕೈಲಿ ಆಟ ಮಾಡ್ಕೊಂಡ್ ಮಾಡಿದ್ರೆ ಏನಾಗುತ್ತೆ? ನನಗೆ ಈ ಕಡೆ ಕೈ ನನಗೆ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ, ನಾವು ಪಟ್ಟಂತ ಈ ಕಡೆ ಕೈಲಿ ಕೆಲಸ ಮಾಡ್ಕೋಬೇಕಲ್ವಾ? ನಾನು
ಹಠ ಮಾಡಿ ನಾನು ಈ ಕಡೆ ಕೈ ಇಟ್ಕೊಂಡು ಈ ಕಡೆ ಸುಮ್ಮನೆ ಕೆಲಸ ಮಾಡ್ಕೊಂಡ್ಲ ಒಂದು 20% ಕೆಲಸ ಮಾಡ್ಕೊಳ್ತೇನೆ ಅಷ್ಟೇ. ಇನ್ನು 70% ಯಾರು ಮಾಡ್ಬೇಕು? ಹೌದ್ರಾ? ಹಾಗಾಗಬಾರ್ದು. ನಾವು ಊಟ ಮಾಡಿದ್ ಹಿಂಗ್ ಮಾಡ್ಬೇಕು, ನಾ ಹಿಂಗ್ ಮಾಡಕ್ ಬರಲ್ಲ ನೋಡಿ. ಈಗ ನೀವೇನ್ ಗೊತ್ತೀರಿ, ಹಿಂಗ್ ಮಾಡ್ತಿದ್ರಿ ನೀವು. ಸುಮ್ನೆ ಎಲ್ಲ ಚೆನ್ನಾಗೈತಿ ನಿಮ್ಗೆ, ಊಟಕ್ಕೆ ಏನ್ ತೊಂದ್ರೆ ಆಗಿಲ್ಲ ನಿಮ್ಗೆ. ಸುಮ್ನೆ ಹಿಂಗ್ ಏನ್ ಊಟ ಮಾಡಕ್ ಭಾರಿ ಕಷ್ಟಪಟ್ಟಂಗತ್ತೆ. ಅಲ್ಲ ಅದು ನೋಡ್ರಿ, ಒಬ್ರು ಅಂದಿದ್ರು ಇಲ್ಲಿಂದ ಅವಾಗಲೇ ತಗೊಂಡ್ಬಿಡ್ಬೋದಾಗಿತ್ತು. ಅವ್ರು ಅಷ್ಟಕ್ಕ ಸುಮ್ನೆ ಆಗ್ಬಿಟ್ರೆ ಅಂದಿದ್ರು ಅಷ್ಟೇ ಅವ್ರು. ಇದು ಆಕ್ಚುಲಿ ನಮ್ಗ ಹೇಳ್ಬೇಕಂದ್ರ ಇದು ಅಗ್ನಿಮೂಲಿ ಜಾಸ್ತಿ ಐತಿ, ಬಾಳ ಮಂದಿ ನೋಡ್ಯಾರ. ಈಗ ಅಗ್ನಿಮೂಲಿ ಜಾಸ್ತಿ ಐತಿ ಅಂತ ಹೇಳಿ ಗೇಟ್ ಒಳಗ್ ತಗೊಂಡಿದ್ವಿ ಮೊದಲ. ಇನ್ನೊಬ್ರು ಏನಂದ್ರು, ನೋಡ್ರಿ ಈಗ ಮಕ್ಕಳ ಮ್ಯಾಗ ಹೆಂಗ ಮೂಗ್ ಚಂದ ಐತಿ, ಒಂದ್ ನಿಮಿಷ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಹಿಂಗ್ ಆಕತಿ ಅಂತ ಮತ್ ಸೀದಾ ಮಾಡಿದ್ವಿ. ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ನಿಮ್ಗೆ, ಡೀಟೇಲ್ಸ್ ಹೇಳಿ ಮಾತಾಡ್ತೀನಿ, ಸರಿನಾ? ಸ್ವಲ್ಪ ಡೀಟೇಲ್ಸ್ ಮಾತಾಡ್ತೀನಿ. ಈಗ ಮ್ಯಾನ್ ಒಳಗೆ ನಾನು ಮಾತಾಡ್ತಿರೋದು ಅಷ್ಟೇ. ಪರ್ಸನಲ್ ವಿಚಾರಗಳು ನಾನು ಮಾತಾಡ್ತೀನಿ, ಸರಿನಾ ಸರ್? ಅರ್ಥ ಆಯ್ತಾ? ನೀವೇನ್ ಮಾಡ್ತೀರಿ ಹೇಳ್ರಿ? ಯಾವ ಕಂಪ್ನಿ ಕೆಲಸ ಮಾಡ್ತಿದ್ರ? ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್. ಗೌರ್ಮೆಂಟ್ ಎಂಪ್ಲಾಯ್? ಹಾ. ಏನ್ ಕೆಲಸ? ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಆರ್ಟಿಒನ ಅಥವಾ ಇನ್ಸ್ಪೆಕ್ಟರ್? ಏನಿದೆ, ತಪ್ಪೇನಿಲ್ಲ, ಅದ್ರಲ್ಲೇನಿದೆ. ಕೆಲವೊಬ್ರು ತಪ್ಪು ತಿಳ್ಕೊಂತ ಅದ್ರಲ್ಲೇನಿದೆ. ಆರ್ಟಿಒ ಇನ್ಸ್ಪೆಕ್ಟ್ರಾ, ಬ್ರೇಕ್ ಇನ್ಸ್ಪೆಕ್ಟ್ರಾ? ಮತ್ತೆ ಬಿಡಿ, ಅದ್ರಲ್ಲೇನು ಹೆಮ್ಮೆ ಹೇಳ್ಕೊಳ್ಳಿ, ಅದ್ರಾಗ ಏನಿದೆ. ಬ್ರೇಕ್ ಇನ್ಸ್ಪೆಕ್ಟ್ರು ಸರಿ ಅಲ್ವಾ? ಒಂದು ಇದು ನೋಡಿ ಸಾಹೇಬ್ರ, ನೀವು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ನಿಮ್ಮ ಟೋಟಲ್ ಆಗಿ ನಿಮ್ಮನ್ನ ಸದೆ ಬಡಿತೈತಿ. ಇದು ಅರ್ಥ ಆಯ್ತು ಹೇಳೋದು? ನೀವು ಎಷ್ಟೇ ಒಳ್ಳೆಯವ್ರಿಗೆ ಕೆಟ್ಟರಾಗಿ ಬಿಡ್ತೀರಿ, ಮತ್ತೆ ನೆನ್ಪಿಟ್ಕೊಂಡ್ಬಿಡಿ. ಯಾವ್ದು ಸರ್? ಇದೆಲ್ಲ ಟೋಟಲ್ ಏನ್ ಮಾಡ್ಕೊಂಡಿದ್ದೀರೋ, ನಾವೇನು ಒಳ್ಳೆಯವ್ರು ಅಂದ್ರೂ ಕೂಡ ಕೆಟ್ಟವರಾಗ್ಬಿಡ್ತೀವಿ. 100%. ಇಂಜಿನಿಯರ್ ಮಾಡಿದ್ದಾರೆ ಪಾಪ, ಗೊತ್ತಿಲ್ಲ ನಿಮ್ಗೆ, ಅಂದಾಜಿಲ್ಲ. ಟೋಟಲ್ ಒಂದು. ಎರಡನೇದು, ನಾ ಡೈರೆಕ್ಟ್ ಹೇಳ್ಬಿಡ್ಲಾ, ಇನ್ನು ನೇರವಾಗಿ ಹೇಳ, ಇನ್ನು ಮುಚ್ಕೊಂಡು ಹೇಳ? 10 ಕೋಟಿ ಮಾಡಿರಿ ಈಗ ನೀವು. ನಾನು ಕ್ಯಾಶುವಲ್ ಆಗಿ ಮಾತಾಡ್ತಿರೋದು. ಯಾವುದೇ ಕಾರಣ ಉಳಿಸೋಣಕ್ಕಾಗಲ್ಲ ಈ ಮನೇಲಿ. ನೀವು 100 ರೂಪಾಯಿ ಚಾಪಕ್ಕಾಗತ್ತಾರ್ರಿ, ಬರ್ಕೊಡ್ತೀನಿ ತಗೊಂಡೋಗಿ ಎಲ್ಲ ನೀಡ್ರಿ. ನಿಮ್ಮ ಬ್ರದರ್ ಅಲ್ವಾ, ಅವ್ರ ಮನೆಗೆ ಇಡ್ರಿ, ಏನ್ ಬರ್ದಿರ್ತೀನಿ ಅಂತ. ಇನ್ನು 5 ರಿಂದ 6 ವರ್ಷ ಬೇಡ, 8 ವರ್ಷ ಬಿಟ್ಟು ತೆಗೆದು ನೋಡಿ, ಅದನ್ನ ಗೊತ್ತಾಗತ್ತೆ. ಇವಾಗ ಏನು ಮಾಡಲ್ಲ, ಮಾತಾಡಲ್ಲ. ಯಾಕೆ ಅಂತಂತಂದ್ರೆ, ಇವತ್ತಿಗೆ ಸುಮಾರು 4 ವರ್ಷದ ಇಂಚೆ ಒಬ್ಬ DYSP ಇಲ್ಲಿ ಶಿಗ್ಗಾಂವ್ನಲ್ಲಿ DYSP ಆಗಿದ್ರು. ಶಿಗ್ಗಾಂವ್ನಲ್ಲಿ, ಹಾವೇರಿ ಹತ್ರ ಶಿಗ್ಗಾಂವ್. ಅಯ್ಯಪ್ಪನಿಗೆ ಅವತ್ತು ಡೀಟೇಲ್ಸ್ ಎಲ್ಲ ಹೇಳಿದೆ. ಇವತ್ತು ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ, ಪ್ಯಾಟ್ಲೆಸ್ ಹೊಡೆದು ಪೂರ್ತಿ ಕೂತ್ಕೊಂಡಿದ್ರು, ಮಾತಾಡಕ್ ಬರ್ತಿಲ್ಲ ಪಾಪ. ಅವ್ರು ಯಾರಿಗೊಬ್ರು ಹೇಳ್ತಾ ಇದ್ರು. ಅವ್ರ ಮಾತು ಕೇಳ್ದಲ್ಲ ನಾನು ಇವತ್ತು ಈ ಪರಿಸ್ಥಿತಿ. ನೋಡಪ್ಪ, ನನಗೆ ಇದ್ದಾಗ ಏನು ಗೊತ್ತಾಗ್ಲೇ ಇಲ್ಲ, ಸ್ವಲ್ಪ ವ್ಯತ್ಯಾಸ ಆದಾಗ ಎಲ್ಲ ಗೊತ್ತಾಯ್ತು ಅಂತೇಳಿ. ಯಾಕಂದ್ರೆ ಅವರಿಂದ ನಮ್ಗೇನು ಆಗಬೇಕಾಗಿಲ್ಲ, ಅವರಿಂದ ನಮ್ಗೇನು ಇದು ಅಲ್ಲ, ಅವ್ರ ವಿರೋಧನೂ ಅಲ್ಲ, ಅವ್ರಿದ್ದು. ಬಟ್ ಆದ್ರೆ ಇಲ್ಲಿನ ವಿಚಾರದಲ್ಲಿ ನೋಡಿ, ಇನ್ನೂ ಒಂದು 10 ವರ್ಷ ಹೋದ್ರೆ ಇದನ್ನ ನೀವು ಮಾರಾಟ ಮಾಡ್ಬೇಕನ್ಸುತ್ತೆ ನಿಮಗೆ. ನೆನ್ಪಿಟ್ಕೊಳ್ಳಿ, ಆಗತ್ತೆ ಇದು. ಸೊ ಹಾಗಾಗಿ ಇದನ್ನ ಚಾಚು ತಪ್ಪದೆ ಮಾಡ್ಕೊಳ್ಳಿ ನೀವು. ನಾನು ಹೇಳೋದು, ಏನ್ ಸುಪೀರಿಯರ್ ಆಫೀಸರ್ಸು ಏನು ಎಲ್ಲ ನೋಡಿದ್ರಿ, ಅರ್ಥ ಆಯ್ತಾ? ಅಲ್ಲ ಗಳಿಬೇಡ್ರಿ ಯಾವ್ದೇ ಕಾರಣಕ್ಕೂ. ನಿಮ್ಮ ಅಣ್ಣರಲ್ಲವರು ಕಾಸ ಅಣ್ಣರಲ್ವಾ? ಕಾಸ ಅಣ್ಣರ್ ಹೆಂಗ್ ಗೊತ್ತಾ, ನಿಮಗೆ ಎಷ್ಟೋ ಕೋಟಿ ಆಸ್ತಿ ಕೊಟ್ಟಾಗ ನಿಮ್ಗೆ ಅವ್ರು ಇವತ್ತು. ನೆನ್ಪಿಟ್ಕೊಂಡ್ಬಿಡಿ, ಅವ್ರು ಏನ್ ಕೊಡೋದ್ರ ಬಿಡೋದ್ರ ಗೊತ್ತಿಲ್ಲ ನಿಮ್ಗೆ, ಅವ್ರ ಜೀವನ ಉಳಿಸ್ತೇನೆ ನಿಮ್ಮನ್ನು. ನಾನು ಏನ್ ಹೇಳಿದ್ದೀನೋ ಚಾಚು ತಪ್ಪದೆ ಮಾಡ್ಕೊಳ್ಳಿ. ಸ್ವಲ್ಪ ಬೇಸ್ ಆಗ್ಬೋದು ನಿಮ್ಗೆ, ಇಷ್ಟೆಲ್ಲ ಮಾಡ್ಕೊಂಡ್ಬಿಡ್ತೀನಲ್ಲಪ್ಪ, ಇದನ್ನೆಲ್ಲ ಮಾಡಕ್ಕಾಗತ್ತೆ ಈಗ ನಾನು? 1 ಸೆಕೆಂಡ್ ಆಲೋಚನೆ ಮಾಡಬೇಡಿ ಮತ್ತೆ, ಅರ್ಥ ಆಯ್ತಾ? ಯಾಕಂದ್ರೆ ನೀವು ಬುದ್ಧಿವಂತರು, ದಡ್ರೇನಲ್ಲ. ಸ್ವಲ್ಪ ಒಂದ್ಸಲ ಅನಿಸ್ತಿರ್ತೈತೆ, ಇವೆಲ್ಲ ಏನಪ್ಪಾ ಇವು. ಅದಕ್ಕೆ KR ವಾಸ್ತು ಅಂತ ಯೂಟ್ಯೂಬ್ ಇದೆ, ಅದಕ್ಕೊಂದು 400-500 ವಿಡಿಯೋ ಇದಾವೆ. ಸ್ವಲ್ಪ ವಿಡಿಯೋಸ್ ಎಲ್ಲ ಚೆಕ್ ಮಾಡ್ಕೊಳ್ತಾ ಬನ್ನಿ, ನೋಡೋಣ, ಗೊತ್ತಾಗತ್ತೆ ನಿಮಗೆ. TV ನಲ್ಲಿ ಬಂದಿರೋವು ಮತ್ತೆಲ್ಲದ್ರಲ್ಲಿ ಇದಾವೆ, ನೋಡಿ ಗೊತ್ತಾಗತ್ತೆ. ಸೊ ಇದೊಂದೇ ವಿಚಾರ ನಾನು ಹೇಳೋದು. ನೀವು ಇದನ್ನ ಎಕ್ಸ್ಟೆನ್ಷನ್ ತೆಗೆದ ಬಿಡ್ಬೇಕಂದ್ರೆ ಒಂದು ತೆಗಿಲೇಬೇಕಂತ ಹೇಳ್ತಿಲ್ಲ ನಾನು, ಇಲ್ಲಿವರೆಗೂ ಇಟ್ಕೋಬಹುದು ನಾವು ಅಷ್ಟೇ. ಅಂದ್ರೆ ಪೂರ್ವ ನಮ್ದು ಸ್ವಲ್ಪ ಹಿಂಗ್ ಬರ್ಬೇಕ್ರಿ, ಅದೇ ಮತ್ತೆ ಈ ಕಡೆ ಬರುತ್ತೆ ನಿಮ್ದು, ಸ್ವಲ್ಪ ಮೂಲೆ ಹೊಡಿತೈತೆ. ಅದಕ್ಕಾಗಿ ಇದನ್ನ ಟೋಟಲ್ ಆಗಿ ಓಪನ್ ಮಾಡಿ, ಫಸ್ಟ್ ಓಪನ್ ಮಾಡಿ. ಅಂದ್ರೆ ನೀವು ಇಲ್ಲಿಂದ ತೆಗೆದು ಬಿಡಿ, ಕಟ್ ಮಾಡಿ ಬಿಸಾಕ್ಬಿಡಿ. ಅಲ್ಲಿ ಕಾಲಮ್ ಆ ಮೂಲಿಗೆ ಕಾಲಮ್ ಇಲ್ಲ ಹಾಕೋಬೇಕಷ್ಟೇ.
ಟೋಟಲ್ ಸ್ಕ್ವೇರ್ ಮಾಡ್ಕೊಂಬಿಡಿ ಇದನ್ನ. ಅಲ್ಲಿಂದ ಟೋಟಲ್ ಸ್ಕ್ವೇರ್ ಮಾಡ್ಕೊಂಬಿಡಿ, ಅಲ್ಲಿಗೆ ಇಟ್ಕೊಂಡ್ಬಿಡಿ. ಆ ಮನೆ ಏನಿದೆಯೋ ಅಲ್ಲಿಗೆ ಪಿಲ್ಲರ್ ಹಾಕ್ಬಿಡೋಣ. ಪಿಲ್ಲರ್ ಹಾಕ್ಬಿಟ್ಟು ಇಲ್ಲಿಂದ 8 ಅಡಿ ಕಂಪ್ಲೀಟ್, 8 ಅಡಿ ತಗೊಂಡ್ಬಿಟ್ಟು 8 ಅಡಿ ಕಂಪ್ಲೀಟ್ ಕೊನೆವರೆಗೂ ಬರ್ಬೇಕು ನನಗೆ. ವಾಕಬಲ್ ಅಲ್ಲಿಂದ ಅಲ್ಲಿವರೆಗೂ ಬರಬೇಕು. ಯು ಆರ್ ನಾಟ್ 100% ಸಕ್ಸಸ್. ನಮ್ಮ ವಿನಯ್ ಅವ್ರಿಗೆ ಹೇಳಿದೆ ನಾನು, ಡೆಲ್ಲಿಯಲ್ಲಿ ಇದೀನಿ ಅಂತಂದ್ರು. ವಿನಯ್, ಯಾವ ದೇವರು ನಿನ್ನ ಕಾಪಾಡೋದಿಲ್ಲ ಅಂತ ಹೇಳಿದೆ. ಇವತ್ತು ಎಲ್ಲಿದ್ರ ಕೇಳ್ಕೊಂಡು ಬನ್ನಿ ಹೋಗಿ ನಾನೇನ್ ಹೇಳಿದ್ದೆ ಅಂತ. ಅವ್ರು ಮರ್ತಿದ್ರೆ ಏನಿಲ್ಲ ಗೊತ್ತಿಲ್ಲ ನನಗೆ ಫೋನ್ ನಲ್ಲಿ. ಸೊ ಹಾಗಾಗಿ ಯಾಮಾರ್ಬೇಡ್ರಿ, ಸರಿನಾ? ಇಲ್ಲಿಂದ 8 ಅಡಿ ತಗೊಳ್ಳಿ, 8 ಅಡಿ ತಗೊಂಡು 8 ಅಡಿ ಕಂಪ್ಲೀಟ್ ಇಲ್ಲಿಂದ ಕೊನೆಯಿಂದ ಅಲ್ಲಿವರೆಗೂ ಓಡಾಡ್ಬೇಕು ನಾನು. ಇಲ್ಲಿಂದ ವಾಕಬಲ್ ಸೀದಾ ಮನೆ ಕೊನೆವರೆಗೂ ಹೋಗ್ಬೇಕು ನಾವು. ಸಾಕು. ಇಲ್ಲಿಂದ ಒಂದು 6 ಅಡಿ ತಗೊಂಡ್ರೆ ಸಾಕು. ಅಲ್ಲಿಂದ ಅಂದ್ರೆ ಒಂದ್ 8 ಅಡಿ ಅಂತಂದ್ರೆ ನಿಮ್ಗೆ ಕಡಿಮೆ ಆಗತ್ತೆ. ನಿಮಗೆ ಕಡಿಮೆ ಆಗತ್ತಲ್ವಾ? ಇಲ್ಲಿ ಮಠ ರೂಮ್ ಐತ್ರಿ, ಇಲ್ಲಿ ಮಟ್ಟ ರೂಮ್ ಐತಲ್ಲ, ಇಲ್ಲಿಂದ ಒಂದು 6 ತಗೊಳ್ಳಿ ಸಾಕು. 6 ತಗೊಳ್ಳಿ. ಇಲ್ಲಿಂದ 6. 6 ತಗೊಂಡ್ರೆ ಹೆಂಗ್ ಗೊತ್ತಾ? 6 ತಗೊಂಡ್ರೆ ಏನಾಗತ್ತಂದ್ರೆ 3/3 ತಗೊಳ್ಳಿ ಸಾಕು. ಇಲ್ಲ 5 ತಗೊಂಡ್ರು ಸಾಕು ಮಿನಿಮಮ್. ಏನಾಗ್ತದ ಗೊತ್ತ್ರಿ, ಇಂಜಿನಿಯರ್ ನಿಮ್ ಜೊತೆ ಇಂಜಿನಿಯರ್ ಕರ್ಕೊಂಡ್ ಬರ್ಬೇಕಾಗತ್ತ ನಾವು. ಅಂದ್ರೆ ನೀವು ನಮ್ಗೆ ಹೇಳಿದ್ರೆ ನಮ್ಗೆ ಐಡಿಯಾ ಬರೋದಿಲ್ಲ. ಅವ ಕಟ್ಟವ ಅವ, ಅದೇ ಹೇಳ್ದಂಗ್ ಮಾಡವ ಅವ. ನಾನು ಬರ್ಕೊಡ್ತೀನಿ, ಬನ್ನಿ ಕ್ಲೀನಾಗಿ ಬರ್ಕೊಡ್ತೀನಿ, ಕೈನಲ್ಲೇ ಬರ್ಕೊಡ್ತೀನಿ. ಈಗ ಒಂದು ಇಂಡಿಯಾ ನಾವು ಹಿಂಗ ಪ್ಲಾನ್ ಹಾಕ್ಸಿರ್ತೀವಿ, ಮನಿ ಕಟ್ಟೋದ್ ಕೆಲಸ ಗೊತ್ತಾಗಲ್ಲ, ಏನು ವಾಸ್ತುನೋ ಏನು ಗೊತ್ತಿರೋದಿಲ್ಲ. ಅವ್ ಮಾಡಿ ಹೋಗ್ಬಿಡ್ತಾರೆ, ಗೊತ್ತಿಲ್ಲದ ಮಾಡ್ಬಿಡ್ತಾರೆ. ಅದನ್ನ ಅನುಭವಿಸೋರು ನಾವಲ್ವಾ? ಇದನ್ನ ಒಂದ್ ಕೆಲಸ ಮಾಡಿ, ಟೋಟಲ್ ಕಟ್ಟಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತಿರ್ಗಾ. ಸರ್ ಇಲ್ಲಿಂದ 6 ಸರ್, 6 ಅಷ್ಟೇ, 6 ಫುಟ್ 6 ಅಷ್ಟೇ ಸರ್. ಈ ರೂಮ್ ಅದ ಸರ್, ಹಾ ಇಲ್ಲಿ ಐತೆ ಅಂತಾರ, ಇಲ್ಲಿ ರೂಮ್ ಅದ. ಆ ರೂಮಿಂದ 6 ಅಷ್ಟೇ. ಬಾಲ್ಕನಿ 6 ಬರ್ಲಿ ನಮ್ಗೆ, 6 ಬರ್ಲಿ. 6 ಅಂದ್ರೆ ಅಲ್ಲಿ ಆ ಮೂಲೆ ಅಲ್ಲಿಂದನು ಮನೆ ಕೊನೆಯಿಂದನು ಅಲ್ಲಿವರೆಗೂ ಹೋಗ್ಬಿಡ್ಲಿ. ಅಲ್ಲಿವರೆಗೂ ಹೋದಾಗ ಏನಾಗುತ್ತೆ ಅಂದ್ರೆ ಸ್ಟೇರ್ ಕೇಸ್ ನಾವ್ ಇಲ್ಲಿ ಹಾಕೊಳ್ತೀವಿ, ಅದೇ ಬಾಲ್ಕನಿಲಿ ಇಲ್ಲಿ ಹಾಕೊಳ್ತೀವಿ. ಬಾಲ್ಕನಿ ಕಟ್ ಮಾಡ್ತಾನೆ, ಇಲ್ಲಿ ಲ್ಯಾಂಡಿಂಗ್ ಇಲ್ಲಿ ಕೊಡ್ತಾನೆ, ಹಿಂಗ್ ಹೋಗ್ಬಿಡ್ಲಿ ಅಷ್ಟೇ. ಎರಡರಲ್ಲೂ 2 in 1 ಕೆಲಸ ಆಗ್ಬಿಡ್ತಾವಾಗ ನಮ್ಗೆ. ಅರ್ಥ ಸರ್ ಹೇಳುದು? ಇಲ್ಲಿಂದ ಹಿಂಗ್ ಮ್ಯಾಲ ಬಂದ ಹಿಂಗ್ ಹತ್ತದ್ರಿ, ಹಿಂಗ್ ಬಂದವರು ನಾನು ಹಿಂಗ್ ಹತ್ಬೇಕು ನಿಮ್ ಮನೆಗೆ. ಅಂದ್ರೆ ಇಲ್ಲಿ ಕೊಡ್ಬೇಕ. ಒಂದ್ ನಿಮಿಷ ಬಾಪ, ಆ ಕಡೆ ಬಾಪ ಹೇಳ್ತೀನಿ. ನಾನು ನೆನಪಿರ್ಬೇಕು, ನೆನಪಿರೋದಕ್ಕೋಸ್ಕರ ಇವೆಲ್ಲ. ಹಿಂಗ್ ಬರೋದು, ನಾನು ಹಿಂಗ್ ಹತ್ತದ್ ಮೇಲಕ್ಕೆ, ನೆನ್ಪಿಟ್ಕೊಳ್ಳಿ ಇದನ್ನ. ಹಿಂಗ್ ಹತ್ತದ್ನಿ, ಲ್ಯಾಂಡಿಂಗ್ ಎಲ್ಲಿ ತಗೊಳ್ತೀನಿ, ಲ್ಯಾಂಡಿಂಗ್ ಎಲ್ಲಿ ತಗೊಳ್ತೀನಿ, ಹಿಂಗ್ ಬರ್ತೀನಿ, ಪೂರ್ತಿ ಕೊನೆವರೆಗೂ ಹೋಗ್ತೀನಿ ಬಾಲ್ಕನಿ ಮೇಲೆ. ಇಲ್ಲಿಂದ ಆಗೋಡಿ ಹಿಂಗ್ ಹೋಗಿ ಮತ್ ಹಿಂಗ್ ಮ್ಯಾಲ ಬರ್ಬೇಕು, ಹಿಂಗ್ ಬರ್ಬೇಕು, ಹಿಂಗ್ ಹತ್ಬೇಕು ಫಸ್ಟ್ ಸ್ಟೇರ್ ಕೇಸ್ನ. ಅಲ್ಲಿ ಹತ್ತಿದ್ವಲ್ಲ ಅಲ್ಲಿ ಮೇಲಕ್ಕೆ, ಅವಾಗ ಇವಾಗ ಹತ್ತದ, ಹಿಂಗ್ ಹತ್ತದ ಇಲ್ಲಿ ಅಪೋಸಿಟ್. ಅಲ್ಲ ಸರ್, ಲ್ಯಾಂಡಿಂಗ್ ಎಲ್ಲಿ ಕೊಡ್ಬೇಕು? ಇಂಜಿನಿಯರ್ ಇಲ್ಲಿ ಕೊಡೋದು, ಇಲ್ಲಿ ಲ್ಯಾಂಡಿಂಗ್ ಕೊಟ್ರೆ ಹಿಂಗ್ ಕೊಟ್ಟು ಹಿಂಗ್ ಬರ್ತಾನೆ, ಹಿಂಗ್ ಲ್ಯಾಂಡಿಂಗ್ ಕೊಡ್ತಾನೆ, ಹಿಂಗ್ ಬರ್ತಾನೆ ತಿರ್ಗಿ ಮೇಲಕ್ಕೆ. ಇಲ್ಲೇ ಲ್ಯಾಂಡಿಂಗ್ ಕೊಟ್ಟು ಹಿಂಗ್ ಮ್ಯಾಲ ಬರ್ತಾನೆ, ಹಿಂಗ್ ಹತ್ತಿ ಅಷ್ಟೇ. ಹಿಂಗ್ ಹೋಗಿ ಈ ಕಡೆಯಿಂದ ಬಂದು ಹಿಂಗ್ ಬರ್ತಾನೆ ಅಷ್ಟೇನೆ. ಅರ್ಥ ಸರ್ ಹೇಳೋದು? ಈಗ ಲ್ಯಾಂಡಿಂಗ್ ಅಂದ್ರೆ ಇದು, ಲ್ಯಾಂಡಿಂಗ್ ಅದು, ಲ್ಯಾಂಡಿಂಗ್ ಅದು ನಾನು ಹೇಳೋದು ಅಲ್ವಾ? ಈ ಮೆಟ್ಲು ನಾನು ಹೇಳಿ ಗೊತ್ತಾ, ಹಂಗ ಬಂದ್ರೆ ಇಲ್ಲಿ ಬರ್ತದೆ ಅಷ್ಟೇ. ಅಲ್ಲ ಸ್ವಲ್ಪ ಇಲ್ಲಿ ನಾನು ಹೇಳ್ತೀನಿ, ಅದನ್ನ ಹೇಳ್ತೀನಿ. ಇಲ್ಲಿ ಬಂದ್ಬಿಟ್ಟು ಹಿಂಗ ತಗೊಳ್ತಾನೆ. ಇಲ್ಲ ನಮ್ಗೆ ಏನು ಅದು ನಮ್ಗೆ ಡಿಸ್ಟರ್ಬ್ ಆಗೋದ್ ಬೇಡ, ತೊಂದರೆ ಆಗತ್ತೆ, ಬಹಳ ತೊಂದರೆ ಆಗತ್ತೆ ಅಂದ್ರೆ ಸ್ಟ್ರೈಟ್ ಆಗಿ ಬಾಲ್ಕನಿ ತಗೊಂಡ್ಬಿಡ್ಲಿ. ಬಾಲ್ಕನಿ ತಗೊಂಡು ಇಲ್ಲಿ ಬಾಲ್ಕನಿನೇ ಬೇಡ ಅಂತ ಅಂದ್ರೆ ಕೆಲಸ ಮಾಡಿ, ಸ್ಟೇರ್ ಕೇಸ್ ಇಲ್ಲೂ ಕೊಡಬಹುದು. 2 ಆಪ್ಷನ್ ಇದೆ ನಿಮ್ಗೆ, ಇಲ್ಲೊಂದು 2 ಆಪ್ಷನ್ ಇದೆ ನಿಮ್ಗೆ. ಇದು ಮಸ್ಟ್ ಅಂಡ್ ಶುಡ್ ತೆಗಿಲೇಬೇಕು ಇದನ್ನ, ಮಸ್ಟ್ ಅಂಡ್ ಶುಡ್ ತೆಗಿಲೇಬೇಕು ಇದನ್ನ. ತೆಗಿದಲ್ಲಿ ಇದಕ್ಕೆ ಆಪ್ಷನ್ನೇ ಇಲ್ಲ, ಸುಳ್ಳು. ಇವತ್ತು ನೀವು ನಾವು ಸ್ಟೇರ್ ಕೇಸ್ ಅನ್ನು ತೆಗಿಬೇಕು, ಇದು ಮುಂದೆ ಎಕ್ಸ್ಟೆನ್ಷನ್ ಮಾಡಿದ್ದು ತೆಗಿಬೇಕು, ಡೌಟೇ ಇಲ್ಲ. ಕೆಲವೊಮ್ಮೆ ಆಕ್ಸಿಡೆಂಟ್ಗಳಾಗ್ಬಿಡ್ತವೆ, ತಗೊಂಡೋಗಿ ನಮ್ಗೆ ಬೇರೆ ವಿಧಾನದಲ್ಲಿ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ ಸರ್? ಈಗ ಅದು ಹೋಯ್ತು ಸ್ಟೇರ್ ಕೇಸ್, ಈಗ ಆ ಸ್ಟೇರ್ ಕೇಸ್ ಇಲ್ಲಿ ಬರ್ಬೇಕಂತೀರಿ? ಹಿಂಗ್ ಬರ್ಲಿ, ಇಲ್ಲ ಅಲ್ಲಿ ಬರ್ಲಿ, 2 ಆಪ್ಷನ್ ಇದೆ ನಿಮ್ಗೆ, ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಅಲ್ಲ ಅದು ಬಹಳ ದೂರ ಆಗತ್ತೆ. ಇದ್ ಮಾಡ್ಕೊಳ್ಳಿ, ಅದಕ್ಕೆ 2 ಆಪ್ಷನ್ ಇದೆ, ಇಲ್ಲಿ ಮಾಡ್ಕೋಬಹುದು.
ಕೆಳಗೊಂದು ಪೇಪರ್ ನಲ್ಲಿ ಬರ್ಕೊಡ್ಲಾ ಕ್ಲೀನ್ ಆಗಿ ನಿಮ್ಗೆ ಸುಮ್ಮನೆ ಒಂದು ಪೇಪರ್ ನಲ್ಲಿ ಜಸ್ಟ್ ಹಿಂಗ್ ಬರ್ಕೊಡ್ತೀನಿ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ. ಹೌದಾ ಸರ್ ನಾನು ಹೇಳೋದು? ನೀವು ಕೆಳಗಡೆ ಪ್ರಾಕ್ಟಿಕಲ್ ತೋರಿಸಿದ್ರಿ ಅಂದ್ರೆ ಸರ್ ಗೊತ್ತಾಗತ್ತೆ ನಮ್ಗೆ, ಅವ್ರಿಗೆ ಐಡಿಯಾ ಬರುತ್ತೆ. ಐಡಿಯಾ ಹೆಂಗ್ ಬರುತ್ತೆ ಪಾಪ ಅವ್ರಿಗೆ? ಹಾ ಹಾ ಅದೇ ಮತ್ತೆ ಮೇಲೆ ಹೋಗ್ಬೇಕಂತ ಹೇಳ್ಯಾರ. ಅದೇ ಮತ್ತೆ ತೆಗಿಲ್ಲ ಸರ್. ಇದು ತೆಗೆದ್ಬಿಟ್ಟು ಮೈನ್ ಡೋರೇ ಮಿಸ್ ಆಗಿದೆ ನಮ್ದು. ಇದೇನಾಗತ್ತಂದ್ರೆ ಬರೇ ಕಿತ್ತಾಟಗಳು ಅವು ತರುತ್ತೆ. ಅದು ಅಂದ್ರೆ ಕಿರಿಕಿರಿ ತರುತ್ತೆ ಮನೆಯಲ್ಲಿ, ಅತಿ ದೊಡ್ಡ ಕಿರಿಕಿರಿಗಳನ್ನ ತಂದಾಕತ್ತೆ. ಅರ್ಥ ಆಯ್ತು ಹೇಳೋದು? ಈ ಡೋರ್ದು ಏನಿಲ್ಲ, ಇದನ್ನ ಮೇಯ್ನು ಮಾಡದೆ ಮಿಸ್ಟೇಕ್ ಮಾಡ್ಕೊಂಡ್ಬಿಡಿದ್ರಿ ನೀವು. ಪೂರ್ವಕ್ಕಂತ ಕೊಟ್ಟಾರೆ ಅವರು. ಇದು ಆಗ್ನೇಯ ನೋಡ್ತಾ ಇದೆ ಈಗ ನೋಡಿ. ಇದು ಈಗ ಸೌತು ಅವ್ರು ಏನ್ ಹೇಳ್ತಾರ ಸರ್, ಸೌತ್ ಅಂದ್ರೆ ಇದು ಪೂರ್ತಿ ಇಲ್ಲಿಂದ ಸೌತ್ ಹತ್ತುದಲ್ಲ, ನಮ್ಗೆ ಈಸ್ಟ್ ಹಿಂಗ್ ಕ್ರಾಸ್ ಬರೋದ್ರಿಂದ ಇದ್ರ 80% ನಂತರ ಕಡೆ ಸೌತ್ ಕೂಡ್ತದ ಅಂತಾರ ಅವ್ರು. ಎಲ್ಲ ನೋಡ್ರಿ ಪಾಪ ನಿಮಗೆ ಸೌತ್ ಬರ್ತೈತಿ ಅಂತ ಅವ್ರು. ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಾನು ಹೇಳೋದು. ಇಲ್ಲಿಂದ ಇಲ್ಲಿಗೆ 20% ಆಗ್ನೇಯ ಬರುತ್ತೆ ನಮ್ಗೆ, 25 ಈಸ್ಟ್ ಬರುತ್ತೆ. ಅರ್ಥ ಆಯ್ತಾ? ಇದು ಎಷ್ಟಾಗಿದೆ? ಇದು ಒಂದು 30% ಇದೆ ಅಷ್ಟೇ. ಇದು 30 40%. ಅದಾಗಿ ನೋಡುತ್ತೆ ಎಲ್ಲಿ ಬರುತ್ತೆ ನಿಮ್ಗೆ? ಎಲ್ಲಿ ಬರ್ತಾ ಅಲ್ಲಿಂದ ಅಲ್ಲಿಂದ ಅಲ್ಲಲ್ಲ, ಈ ಮನೆಗೆ ನಾನು ಹೇಳೋದು ಇದು ಬಿಟ್ಬಿಡಿ ಇದನ್ನ. ದಿಸ್ ಈಸ್ ಸೈಟ್. ಅರ್ಥ ಆಯ್ತಾ? ದಿಸ್ ಈಸ್ ಮಿಸ್ಟೇಕ್. ಅದೇ ಮಿಸ್ಟೇಕ್ ಅಂತ ಹೇಳೋದು ನನಗೆ ಗೊತ್ತಾಗ್ದಲೇ ಒಂದು ಬ್ಲೇಡ್ ಕೊಯ್ದು ಬಿಡುತ್ತೆ ನಮ್ಮನ್ನು ಸುಮ್ಮನೆ. ಅರ್ಥ ಆಯ್ತು ಹೇಳೋದು? ಬನ್ನಿ ಸರ್ ಇಲ್ಲಿ. ಇದು ನೋಡಿ, ಇದು ಫಸ್ಟ್ ಒಂದ್ಸರಿ ಕಟ್ಟಿದ್ರೆ 2 ಸರಿ ಕಟ್ಟಿದ್ರೆ ಮನೆ? ಒಂದೇ ಸರಿ ಒಂದೇ ಸರಿ ಕಟ್ಟಿದ್ರ? ಸರಿ, ಓಕೆ, ಥ್ಯಾಂಕ್ ಯು. ನಾನು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ನಿಮ್ಮ ಹತ್ರ. ಸರಿ, ಓಕೆ, ಥ್ಯಾಂಕ್ ಯು.